ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಜನವರಿ 10ರಿಂದ 19ನೇ ತಾರೀಖಿನವರೆಗೂ ವೈಕುಂಠ ದ್ವಾರ ದರ್ಶನ. ತಿರುಪತಿ ತಿರುಮಲದಲ್ಲಿ 91 ಕೌಂಟರ್ಗಳಲ್ಲಿ ಟಿಕೆಟ್ ಜಾರಿ. ಅಧಿಕಾರಿಗಳೊಂದಿಗೆ ಕೌಂಟರ್ಗಳನ್ನು ಪರಿಶೀಲಿಸಿದ ಇಒ. ಪ್ರಸಿದ್ಧ ನರಸಿಂಹ ಕ್ಷೇತ್ರ ಅಹೋಬಿಲದಲ್ಲಿ ವೈಭವವಾಗಿ ಬ್ರಹ್ಮೋತ್ಸವಗಳು. ಮೋಹಿನಿ ಅಲಂಕಾರದಲ್ಲಿ ದರ್ಶನವಿತ್ತ ಶ್ರೀ ಪ್ರಹ್ಲಾದ ವರದ ಸ್ವಾಮಿ. ಹೊಸೂರು ಸ್ವರ್ಣಲಿಂಗೇಶ್ವರ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪುಷ್ಪಾರ್ಚನೆ. ಪಂಚಾಮೃತ ಸುಗಂಧ ದ್ರವ್ಯಗಳ ಅಭಿಷೇಕದಲ್ಲಿ ಶಿವನನ್ನು ದರ್ಶಿಸಿದ ಭಕ್ತಜನ. ಕುರುಡುಮಲೈ ಶ್ರೀ ಗಣಪತಿ ದೇವಾಲಯದಲ್ಲಿ ವೈಭವವಾಗಿ ಧನುರ್ಮಾಸೋತ್ಸವಗಳು. ಬೆಣ್ಣೆ ಅಲಂಕಾರದಲ್ಲಿ ಭಕ್ತರಿಗೆ ಅಭಯ ಪ್ರದಾನವಿತ್ತ ವಿಘ್ನೇಶ್ವರ. ಜಗತ್ತನ್ನು ಆಳುವ ಶ್ರೀ ರಂಗನಾಥ ಸ್ವಾಮಿಯವರನ್ನು ತನ್ನ ಪಾಶುರ ಗಾನದಿಂದ ಪ್ರಸನ್ನ ಮಾಡಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ. ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತದೊಂದಿಗೆ ನಿದ್ರೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯವರನ್ನು ನಿದ್ರೆಯಿಂದ ಎಚ್ಚರಗೊಳಿಸುತ್ತಾರೆ. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 11ನೇ ದಿನದ ಪಾಸುರ. கத்துக்கரவை கணங்கள் பல கரந்து செற்றார் திரளிய சென்று செரு செய்யும் குற்றமொன்றில்லாத கோவலர்தம் பொற்கொடியே புத்தபுர்குல் புனமையிலே போதராய் சுற்றத்து தோழிமார் எல்லாரும் வந்து நின் முத்தம் புகந்த முகில் வண்ணன் பேர்பாட சித்தாதே பேசாதே செல்வ பெண்டாட்டி நீ எத்துக்கொருங்கும் பொருளேலோர் எம்பாவாய். ಆಂಡಾಳ್ ತಿರುವಡಿಗಳೇ ಶರಣಂ. ತಿರುಮಲ ಶ್ರೀವಾರಿ ಆಲಯದಲ್ಲಿ ಜನವರಿ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ವೈಕುಂಠ ದ್ವಾರ ದರ್ಶನಕ್ಕೆ ಸಂಬಂಧಿತ ಕೌಂಟರ್ಗಳನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದ ಇಒರವರು. ತಿರುಮಲ ಶ್ರೀ ವೆಂಕಟೇಶ್ವರ ಆಲಯದಲ್ಲಿ ಜನವರಿ 10ರಿಂದ 19ನೇ ತಾರೀಕಿನವರೆಗೂ ವೈಕುಂಠ ದ್ವಾರ ದರ್ಶನ ಸಂಬಂಧಿತ ತಿರುಪತಿ ತಿರುಮಲ ಸರ್ವದರ್ಶನ ಟೈಮ್ ಸ್ಲಾಟ್ ಟೋಕನ್ಗಳನ್ನು ಜಾರಿ ಮಾಡುವ ಹಾಗೆ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ತಿಳಿಸಿದರು. ತಿರುಪತಿಯಲ್ಲಿ ಏರ್ಪಾಟು ಮಾಡುತ್ತಿರುವ 8 ಟೋಕನ್ಗಳ ಜಾರಿ ಕೇಂದ್ರಗಳನ್ನು ಬುಧವಾರ ಇಒ ಶ್ಯಾಮಲರಾವ್ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಭೂ ವೈಕುಂಠವಾಗಿ ಪ್ರಖ್ಯಾತಿಸುತ್ತಿರುವ ತಿರುಮಲ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ದ್ವಾದಶಿಯಂದು ಭಕ್ತರಿಗೆ ವೈಕುಂಠ ದ್ವಾರ ದರ್ಶನ ಕಲ್ಪಿಸುವುದಕ್ಕಾಗಿ ಟಿಟಿಡಿಯ ಯಂತ್ರಾಂಗ ಸಮಿತಿ ಸಿದ್ಧವಾಗಿದೆ. ಈ ಕ್ರಮದಲ್ಲಿ ಜನವರಿ 10ರಿಂದ 19ನೇ ತಾರೀಖಿನವರೆಗೂ ಭಕ್ತರಿಗೆ ಶ್ರೀವಾರಿ ವೈಕುಂಠ ದ್ವಾರ ದರ್ಶನ ಕಲ್ಪಿಸುವೆವು. ಇದಕ್ಕಾಗಿ ತಿರುಪತಿಯಲ್ಲಿ 8 ಕೇಂದ್ರಗಳು, 87 ಕೌಂಟರ್ಗಳನ್ನು, ತಿರುಮಲದಲ್ಲಿ 4 ಕೌಂಟರ್ಗಳು ಸೇರಿ ಮೊತ್ತ 91 ಕೌಂಟರ್ಗಳನ್ನು ಏರ್ಪಾಟು ಮಾಡುತ್ತಿದ್ದಾರೆ. ತಿರುಪತಿಯ ರಾಮಂಜನ ಪುಷ್ಕರಣಿ, ಭೂದೇವಿ ಕಾಂಪ್ಲೆಕ್ಸ್, ಜೀವಕೋನದಲ್ಲಿರುವ ಹೈಸ್ಕೂಲ್, ಮುನ್ಸಿಪಲ್ ಗ್ರೌಂಡ್, ಶ್ರೀನಿವಾಸಂ, ವಿಷ್ಣು ನಿವಾಸಂ, ಬೈರಾಗಿ ಪಟ್ಟಣದಲ್ಲಿರುವ ರಾಮನಾಯ್ಡು ಸ್ಕೂಲ್, ಎಂಆರ್ ಪಲ್ಲಿ ಸ್ಕೂಲ್ನೊಂದಿಗೆ ತಿರುಮಲ ಬಾಲಾಜಿ ನಗರ್ನಲ್ಲಿರುವ ಕಮ್ಯುನಿಟಿ ಹಾಲ್, ಹಾಗೆಯೇ ತಿರುಮಲ ಸ್ಥಾನಿಕರಿಗಾಗಿ 4 ಕೌಂಟರ್ಗಳು ಭಕ್ತರಿಗಾಗಿ ಕಲ್ಪಿಸುತ್ತಿದ್ದೇವೆ. ಜನವರಿ 10, 11, 12ನೇ ತಾರೀಖಿಗೆ ಸಂಬಂಧಿಸಿ 1,20,000 ಸರ್ವದರ್ಶನ ಟೋಕನ್ಗಳನ್ನು ತಿರುಪತಿ ತಿರುಮಲದಲ್ಲಿ ಜನವರಿ 9ನೇ ತಾರೀಖಿನ ಬೆಳಗ್ಗೆ 5 ಗಂಟೆಗೆ ಜಾರಿಗೊಳಿಸುತ್ತೇವೆ. ಈ 3 ದಿನಗಳ ನಂತರ ಜನವರಿ 13ನೇ ತಾರೀಖಿನಿಂದ 1 ದಿನ ಮೊದಲೇ ಟೋಕನ್ಗಳನ್ನು ಜಾರಿಗೊಳಿಸುವರು. ಟೋಕನ್ ಇಲ್ಲದ ಭಕ್ತರಿಗೆ ಈ 10 ದಿನಗಳಲ್ಲಿ ಶ್ರೀವಾರಿಯನ್ನು ದರ್ಶಿಸಲಾಗದು. ಈ ಕ್ರಮದಲ್ಲಿ ಬುಧವಾರ ಇಒ ಜೆ ಶ್ಯಾಮಲರಾವ್, ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ಗೌತಮಿ, ಜಿಲ್ಲಾ ಕಲೆಕ್ಟರ್ ಎಸ್ ವೆಂಕಟೇಶ್ವರ್, ಜಿಲ್ಲಾ ಎಸ್ಪಿ ಸುಬ್ಬಾ ನಾಯ್ಡು, ಸಿವಿಎಸ್ಒ ಶ್ರೀಧರ್ ರವರೊಂದಿಗೆ ತಿರುಪತಿಯ ವಿವಿಧ ಪ್ರಾಂತ್ಯಗಳಲ್ಲಿ ಏರ್ಪಡಿಸಿರುವ ಕೌಂಟರ್ಗಳನ್ನು ಪರಿಶೀಲಿಸಿದರು. ಕ್ಯೂಲೈನ್, ಬ್ಯಾರಿಕೇಡ್, ಭಕ್ತರಿಗಾಗಿ ಕುಡಿಯುವ ನೀರು, ಶೌಚಾಲಯ ಮತ್ತಿತರ ಅಂಶಗಳಿಗೆ ಸಂಬಂಧಿಸಿ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ತಿಳಿಸಿದರು. ತದನಂತರ ಸಿಇ ಸತ್ಯನಾರಾಯಣ, ಎಸ್ಇಗಳಾದ ಮನೋಹರ್, ವೆಂಕಟೇಶ್ವರಲು, ಟ್ರಾನ್ಸ್ಪೋರ್ಟ್ ಜಿಎಂ ಶೇಷಾರೆಡ್ಡಿ, ಇತರೆ ಅಧಿಕಾರಿಗಳು, ಪೊಲೀಸ್ ರೆವೆನ್ಯೂ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ
ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಭಕ್ತರು ತಮ್ಮ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ವೈಕುಂಠ ದ್ವಾರ ಸರ್ವದರ್ಶನ ಟೋಕನ್ಗಳನ್ನು ಪಡೆಯಬಹುದು. ಟೋಕನ್ಗಳನ್ನು ಹೊಂದಿದ ಭಕ್ತರು ಅವರ ಫೋಟೋ ಗುರುತಿನ ಚೀಟಿಗಳನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಆನಂತರ ತಿರುಪತಿ ಟಿಟಿಡಿ ಪರಿಪಾಲನಾ ಭವನದ ಸಮಾವೇಶ ಮಂದಿರದಲ್ಲಿ ಇಒ ಶ್ಯಾಮಲರಾವ್ ಅಧಿಕಾರಿಗಳೊಂದಿಗೆ ಸಮೀಕ್ಷಾ ಸಮಾವೇಶವನ್ನು ನಿರ್ವಹಿಸಿದರು. ಶ್ರೀವಾರಿ ವೈಕುಂಠ ದ್ವಾರ ದರ್ಶನದ ಏರ್ಪಾಟುಗಳಿಗಾಗಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಭಕ್ತರಿಗೆ ಕಲ್ಪಿಸಿರುವ ಸೌಲಭ್ಯಗಳಿಗಾಗಿ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ತಿಳಿಸಿದರು. ಚಿತ್ತೂರು ಜಿಲ್ಲೆಯಲ್ಲಿ ಪ್ರಸಿದ್ಧ ಕ್ಷೇತ್ರವಾಗಿ ಪ್ರಖ್ಯಾತಿ ಪಡೆದಿರುವ ಕಾಣಿಪಾಕಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯವರ ಆಲಯದಲ್ಲಿ ಹನುಮಾನ್ ಚಾಲೀಸಾ ಪಾರಾಯಣ ಘನವಾಗಿ ನಿರ್ವಹಿಸಿದರು. ಜೈ ಹನುಮಾನ್ ಜ್ಞಾನಗುನು ಸಾಗರ್, ಜೈ ಕಪೀಸ್ ತಿಹುಲೋಕು ಜಾಗರ್, ರಾಮದೂತ ಅತುಲಿತ ಬಲಧಾಮ, ಅಂಜನಿಪುತ್ರ ಪವನಸುತ ನಾಮ. 10 ಸಂವತ್ಸರಗಳಿಂದ ಪ್ರತಿ ವರ್ಷ ಸ್ವಯಂಭೂ ವರಸಿದ್ಧಿ ವಿನಾಯಕನ ಸನ್ನಿಧಿಯಲ್ಲಿ ಹನುಮಾನ್ ಚಾಲೀಸಾ ಭಜನೆ ಕಾರ್ಯಕ್ರಮವನ್ನು ಭಕ್ತಿರಸಭರಿತವಾಗಿ ನಿರ್ವಹಿಸುತ್ತಿರುವುದು ವಿಶೇಷ. ಈ ಸಂದರ್ಭವಾಗಿ ಆಲಯದ ಆಸ್ಥಾನ ಮಂಟಪದಲ್ಲಿ ಗಣನಾಥನಿಗೆ ಪೂಜೆಗಳನ್ನು ನೆರವೇರಿಸಿದರು. ತರುವಾಯ ಆಂಜನೇಯ ಸ್ವಾಮಿಯ ಚಿತ್ರಪಟಕ್ಕೆ ವೀಳ್ಯದೆಲೆ ಹಾರ, ವಡೆ ಮಾಲೆಗಳೊಂದಿಗೆ ಸುಂದರವಾಗಿ ಅಲಂಕರಿಸಿ ಕಳಶ ಸ್ಥಾಪನೆ, ಪುಣ್ಯಾಹವಾಚನ, ಕಳಶ ಪೂಜೆಯನ್ನು ಮಾಡಿದರು. ಆನಂತರ ಭಕ್ತರು ಹನುಮಾನ್ ಚಾಲೀಸವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿದರು. ಆಂಧ್ರಪ್ರದೇಶದ ಪ್ರಸಿದ್ಧ ನಾರಸಿಂಹ ಕ್ಷೇತ್ರ ಕೆಳಗಿನ ಅಹೋಬಿಲದಲ್ಲಿ ಶ್ರೀ ಪ್ರಹ್ಲಾದ ವರದ ಸ್ವಾಮಿಯವರು ಮೋಹಿನಿ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತರು. ಈ ಪ್ರಯುಕ್ತ ಅರ್ಚಕರು ಆಲಯದ ಪ್ರಾಂಗಣದಲ್ಲಿರುವ ಮಂಟಪದಲ್ಲಿ ಶ್ರೀ ಪ್ರಹ್ಲಾದ ವರದ ಸ್ವಾಮಿಯವರಿಗೆ ಬಂಗಾರದ ಆಭರಣಗಳು, ಪಟ್ಟು ವಸ್ತ್ರಗಳೊಂದಿಗೆ ಮೋಹಿನಿ ಅಲಂಕಾರ ಮಾಡಿ ವಿಶೇಷ ಅರ್ಚನೆ ನೆರವೇರಿಸಿ ಆರತಿಯನ್ನು ಸಮರ್ಪಿಸಿದರು. ನಂತರ ತಿರುಚಿಯಲ್ಲಿ ಆಸೀನಗೊಳಿಸಿ ಆಲಯದ ಮಾಡ ಬೀದಿಗಳಲ್ಲಿ ಉತ್ಸವವನ್ನು ನೆರವೇರಿಸಿದರು. ತಿರುಮಲ ತಿರುಪತಿ ದೇವಸ್ಥಾನವು ಇಂದಿನ ಸಮಾಜದಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಉತ್ತೇಜಿಸುವ ಮತ್ತು ಧಾರ್ಮಿಕ ಒಲವನ್ನು ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಿರ್ವಹಿಸುತ್ತಿದೆ. ಇದರ ಅಂಗವಾಗಿ ಪ್ರತಿನಿತ್ಯ ತಿರುಮಲ ನಾದ ನೀರಾಜನಂ ವೇದಿಕೆಯಲ್ಲಿ ವಿವಿಧ ಪುರಾಣಗಳು, ಇತಿಹಾಸ ಪಾರಾಯಣಗಳು ಭಕ್ತಿರಸಭರಿತವಾಗಿ ಜರುಗುತ್ತಿವೆ. ಈ ಕ್ರಮದಲ್ಲಿ ಪವಿತ್ರ ಧನುರ್ಮಾಸವನ್ನು ಪುರಸ್ಕರಿಸಿ ನಾದ ನೀರಾಜನಂ ವೇದಿಕೆಯಲ್ಲಿ ತಿರುಪ್ಪಾವೈ ಪ್ರವಚನಾಮೃತವು ಶ್ರವಣಾನಂದಕರವಾಗಿ ಜರುಗುತ್ತಿದೆ. ಟಿಟಿಡಿ ಪರಿಚಾರಕ ಕೆಇ ಲಕ್ಷ್ಮೀ ನರಸಿಂಹನ್ರವರು ಆಂಡಾಳ್ ವಿರಚಿತ ತಿರುಪ್ಪಾವೈ ಪಾಶುರದ ವಿಶೇಷತೆಯನ್ನು ವಿವರಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ ಗೋವಿಂದ ಗೋವಿಂದ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುವಾರೂರು ವಾಸನ್ ನಗರದಲ್ಲಿ 1000 ವರ್ಷಗಳ ಪುರಾತನ ದೇವಾಲಯವಾದ ಅರೋಲ್ಮೆಕು ಜ್ಯೋತಿ ಸ್ವರ್ಣಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪುಷ್ಪಾಭಿಷೇಕ ನಡೆಯಿತು. ಈ ಸಂದರ್ಭದಲ್ಲಿ ಜ್ಯೋತಿ ಸ್ವರ್ಣಲಿಂಗೇಶ್ವರ ಸ್ವಾಮಿಗೆ ಎಳನೀರು, ಅರಿಶಿನದ ಪುಡಿ, ಪಂಚಾಮೃತ, ಜೇನುತುಪ್ಪ, ಎಳನೀರು, ಹಾಲು, ಮೊಸರು, ಶ್ರೀಗಂಧ, ಪನೀರ್ ಮುಂತಾದ ದ್ರವಣಗಳಿಂದ ಅಭಿಷೇಕ ಮಾಡಲಾಯಿತು. ನಂತರ ಜ್ಯೋತಿ ಸ್ವರ್ಣಲಿಂಗೇಶ್ವರ ಸ್ವಾಮಿಯವರಿಗೆ ಬಣ್ಣ ಬಣ್ಣದ ಹೂವುಗಳಿಂದ ವಿಶೇಷ ಅಲಂಕಾರವನ್ನು ಮಾಡಿ ತರುವಾಯ ಸೇವಂತಿ, ಗುಲಾಬಿ, ಸಂಪಿಗೆ, ಮಲ್ಲಿಗೆ, ಮುಲ್ಲೈ, ಬಿಲ್ವಪತ್ರೆ ಮೊದಲಾದ 18 ಬಗೆಯ ಹೂವುಗಳಲ್ಲಿ ಪುಷ್ಪಾರ್ಚನೆ ನಿರ್ವಹಿಸಿದರು. ನಂತರ ಸ್ವಾಮಿಯವರಿಗೆ ಕರ್ಪೂರ ಆರತಿಯನ್ನು ಬೆಳಗಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ವಿಶ್ವನಾಥಾಯ ನಮಃ ಶಿವಾಯ, ಕಾಶಿ ಸ್ವರೂಪಾಯ ನಮಃ ಶಿವಾಯ, ಕಾಶಿ ನಿವಾಸಾಯ ನಮಃ ಶಿವಾಯ, ಕೇದಾರನಾಥಾಯ ನಮಃ ಶಿವಾಯ, ಕೈಲಾಸನಾಥಾಯ ನಮಃ ಶಿವಾಯ, ಕೈವಲ್ಯರೂಪಾಯ ನಮಃ ಶಿವಾಯ, ಶ್ರೀಶೈಲನಾಥಾಯ ನಮಃ ಶಿವಾಯ, ಶ್ರೀಭ್ರಮರೀಶಾಯ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. एकाम्रनाथाय नमः शिवाय, श्रीजम्बुकेशाय नमः शिवाय, अरुणाचलेशाय नमः शिवाय, श्रीकाళहस्तीशाय नमः शिवाय, श्रीचित्सभेशाय नमः शिवाय, श्रीमन्नटेशाय. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೂತನ ವರ್ಷ 2025ರ ಕ್ಯಾಲೆಂಡರ್ಗಳು, ಡೈರಿಗಳು ದೊರಕುತ್ತಿವೆ. ಈ ಕ್ಯಾಲೆಂಡರ್ಗಳು ವಿವಿಧ ರೀತಿಯಲ್ಲಿವೆ. ಟೇಬಲ್ ಕ್ಯಾಲೆಂಡರ್ 75 ರೂಪಾಯಿ, ಗೋಡೆ ಕ್ಯಾಲೆಂಡರ್ ಸಿಂಗಲ್ ಶೀಟ್ 20 ರೂಪಾಯಿ, ಗೋಡೆ ಕ್ಯಾಲೆಂಡರ್ 3D 450 ರೂಪಾಯಿ, ಗೋಡೆ ಕ್ಯಾಲೆಂಡರ್ 12 ಹಾಳೆಗಳ ಗೋಡೆ ಕ್ಯಾಲೆಂಡರ್ 130 ರೂಪಾಯಿ, ಚಿಕ್ಕ ಗೋಡೆ ಕ್ಯಾಲೆಂಡರ್ 90 ರೂಪಾಯಿಗಳು, ಡೈರಿ 150 ರೂಪಾಯಿ, ಚಿಕ್ಕ ಡೈರಿ 120 ರೂಪಾಯಿ.
ಭಕ್ತರು ಆಲಯದ ಆವರಣದಲ್ಲಿರುವ ಕೌಂಟರ್ನಲ್ಲಿ ಹಣವನ್ನು ಪಾವತಿಸಿ ಕ್ಯಾಲೆಂಡರ್ ಡೈರಿಯನ್ನು ಪಡೆದು ಶ್ರೀ ಶ್ರೀನಿವಾಸನ ಕೃಪಾ ಕಟಾಕ್ಷ ಪಡೆಯಬೇಕಾಗಿ ವಿನಂತಿ. ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿರುವ ಪುರಾತನ ದೇವಾಲಯವಾದ ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀ ವೆಂಕಟರಮಣ ಸ್ವಾಮಿಗೆ ಹಾಗೂ ಉಪಾಲಯದ ಅಮ್ಮನವರಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ತುಳಸಿ ಅರ್ಚನೆಯನ್ನು ನೆರವೇರಿಸಿ ಮಂಗಳ ಆರತಿ ಬೆಳಗಲಾಯಿತು. ನೆರೆದ ಭಕ್ತರು ಗೋವಿಂದನ ದರ್ಶನ ಮಾಡಿ ಧನ್ಯರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕೂಟಾದ್ರಿ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಾಲಿಗ್ರಾಮ ಮಹಾಗಣಪತಿ ದೇವಾಲಯದಲ್ಲಿ ಧನುರ್ಮಾಸದ ವಿಶೇಷ ಪೂಜೆಗಳು ವೈಭವದಿಂದ ನೆರವೇರಿದವು. ಇದರ ಅಂಗವಾಗಿ ಆಲಯವನ್ನು ವಿವಿಧ ವರ್ಣಮಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಬಳಿಕ ಗರ್ಭಗುಡಿಯನ್ನು ಕಡುಬುಗಳಿಂದ, ಗಣಪತಿಯನ್ನು ಸುಮಾರು 150 ಕೆಜಿ ಬೆಣ್ಣೆಯಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಗಣಪತಿಯ ದರ್ಶನ ಪಡೆದು ಕೃತಾರ್ಥರಾದರು. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ. ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಬೆಂಗಳೂರಿನ ಬಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಡಿಸೆಂಬರ್ 19ನೇ ತಾರೀಖಿನಿಂದ ಈ ಹುಂಡಿ ಪ್ರಾರಂಭಿಸಲಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳು, ತಿರುಪತಿಯ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದ ಮೇರೆಗೆ ಟಿಟಿಡಿ ದೇವಸ್ಥಾನ, ಆಂಧ್ರಪ್ರದೇಶದಲ್ಲಿರುವ ಅನುಬಂಧ ಆಲಯಗಳ ಮಾದರಿ ಬೆಂಗಳೂರಿನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಡಿಸೆಂಬರ್ 19ನೇ ತಾರೀಖಿನಿಂದ ಈ ಹುಂಡಿ ಪ್ರಾರಂಭಿಸಲಾಗಿದೆ. ಈ ಹುಂಡಿಯಲ್ಲಿ ₹1 1 ಲಕ್ಷ ರೂಪಾಯಿಗಳವರೆಗೂ UPI ಮೂಲಕ ಹಣವನ್ನು ಭಕ್ತರು ದೇಣಿಗೆ ನೀಡಬಹುದು. ಭಕ್ತರು ಈ ಹುಂಡಿಯಲ್ಲಿ ಹಣವನ್ನು ಪಾವತಿಸಿ ಅಲ್ಲೇ ರಸೀದಿಯನ್ನು ಪಡೆಯಬಹುದು.
ಭಕ್ತರು ಬೆಂಗಳೂರಿನ ಈ ಹುಂಡಿಯಲ್ಲಿ ಸಲ್ಲಿಸಿದ ನಿಮ್ಮ ಕಾಣಿಕೆ ತಿರುಮಲಕ್ಕೆ ತಲುಪುವುದು. ಭಕ್ತರು ಈ ಸೌಲಭ್ಯವನ್ನು ಸದ್ವಿನಿಯೋಗ ಪಡಿಸಿಕೊಂಡು ನಿಮ್ಮ ಕಾಣಿಕೆಯನ್ನು ಸಲ್ಲಿಸಿ ಶ್ರೀ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗಬೇಕು. ಬೆಂಗಳೂರಿನ ಸಂಜಯನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಮೂಲ ವಿಗ್ರಹಗಳಾದ ಶ್ರೀ ರಾಮಸೀತಾ ಹನುಮಂತ ಸಮೇತ ರಾಘವೇಂದ್ರ ಸ್ವಾಮಿಗೆ ಬೆಳ್ಳಿ ಕವಚ ಧರಿಸಿ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಹಾ ಮಂಗಳಾರತಿ ಬೆಳಗಿದರು. ನೆರೆದ ಭಕ್ತರು ರಾಯರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಾಂತರಾಜ ಸರ್ಕಲ್ನಲ್ಲಿ ನೆಲೆಸಿರುವ ಶ್ರೀ ಲಲಿತ ಕಾಮಾಕ್ಷಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ರುದ್ರಹೋಮ ನಡೆಯಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ಶಾಸ್ತ್ರೋಕ್ತವಾಗಿ ರುದ್ರಹೋಮವನ್ನು ಆಚರಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಆಲಯದಲ್ಲಿರುವ ಶಿವಲಿಂಗಕ್ಕೆ ವಿಶೇಷ ಅಲಂಕಾರವನ್ನು ಮಾಡಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ರುದ್ರಹೋಮದಲ್ಲಿ ಪಾಲ್ಗೊಂಡು ಧನ್ಯರಾದರು.
ತಿರುಮಲ ಶ್ರೀವಾರಿಯನ್ನು ದರ್ಶಿಸಲು ಕಾಲ್ನಡಿಗೆ ಮಾರ್ಗವನ್ನು ಅನುಸರಿಸುವ 60 ವರ್ಷ ಮೇಲ್ಪಟ್ಟ ಭಕ್ತರಿಗಾಗಿ ಟಿಟಿಡಿಯು ಕೆಲವು ಸೂಚನೆಗಳನ್ನು ನೀಡಿದೆ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ದರ್ಶಿಸಲು ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ತಿರುಮಲಕ್ಕೆ ಬರುತ್ತಿದ್ದಾರೆ. ಈ ಪ್ರಯುಕ್ತ ತಮ್ಮ ಕಷ್ಟಗಳನ್ನು ಈಡೇರಿಸುವ ಭಗವಂತನಿಗೆ ನಮಸ್ಕರಿಸಿ ತಮ್ಮ ಕಷ್ಟಗಳನ್ನು ನಿವಾರಿಸು ಎಂದು ಬೇಡಿಕೊಳ್ಳುವರು. ಸ್ವಾಮಿಯ ಅನುಗ್ರಹದಿಂದ ಅವರ ಕೋರಿಕೆಗಳು ಈಡೇರಿದ ಮೇಲೆ ಅನೇಕ ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಪೂರ್ಣಗೊಳಿಸುವರು. ಭಕ್ತರು ತಮ್ಮ ಹರಕೆಯ ಪ್ರಕಾರ ಸ್ವಾಮಿಯವರನ್ನು ಕಾಲ್ನಡಿಗೆ ಮಾರ್ಗದಲ್ಲಿ ಬಂದು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ಈ ಕ್ರಮದ ಅಂಗವಾಗಿ ಇದಕ್ಕೂ ಮುನ್ನ ಕೆಲವರು ಶ್ರೀವಾರಿ ಭಕ್ತರು ತಮ್ಮ ಆರೋಗ್ಯದ ಜಾಗ್ರತೆಗಳನ್ನು ವಹಿಸದೆ ನಡೆದು 7 ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಿ ತಿರುಮಲಕ್ಕೆ ತೆರಳುವ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಿರುಮಲ ಶ್ರೀವಾರಿ ದರ್ಶನಾರ್ಥ ಕಾಲ್ನಡಿಗೆಯಲ್ಲಿ ತೆರಳುವ ಭಕ್ತರಿಗೆ ಟಿಟಿಡಿ ಕೆಲವು ಸೂಚನೆಗಳನ್ನು ತಿಳಿಸಿದೆ. 60 ವರ್ಷ ತುಂಬಿರುವ ಭಕ್ತರು, ಆರೋಗ್ಯ ಸಮಸ್ಯೆ ಇರುವ ಭಕ್ತರು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂರ್ಛೆ ರೋಗ, ಸಂಧಿವಾತ ಮುಂತಾದ ಆರೋಗ್ಯ ಸಮಸ್ಯೆ ಇರುವವರು ಕಾಲ್ನಡಿಗೆ ಮಾರ್ಗವನ್ನು ಅನುಸರಿಸಬಾರದು. ಹಾಗೆಯೇ ಹೃದಯ ಸಮಸ್ಯೆ ಇರುವವರು ಹಾಗೂ ಹೃದಯದಲ್ಲಿ ಸ್ಟಂಟ್ ಅಳವಡಿಸಿಕೊಂಡಿರುವವರು ಬೆಟ್ಟವನ್ನು ಹತ್ತಬಾರದು. ಹಾಗೂ ಉಸಿರಾಟದಲ್ಲಿ ತೊಂದರೆ ಇರುವವರು ಅಂದರೆ ಅಸ್ತಮ ಮತ್ತಿತರ ವ್ಯಾಧಿ ಇರುವವರು ಕಾಲ್ನಡಿಗೆಯನ್ನು ಅನುಸರಿಸಬಾರದು. ಇಂಥವರು ತುರ್ತಿನ ಸಂದರ್ಭದಲ್ಲಿ ದಯವಿಟ್ಟು ವೈದ್ಯಕೀಯ ಕೇಂದ್ರಗಳಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಅಲಿಪಿರಿ ಪಾದಚಾರಿ ಮಾರ್ಗದ 1500 ಮೆಟ್ಟಿಲ ಬಳಿ, ಗಾಲಿ ಗೋಪುರದ ಬಳಿ, ಭಾಷ್ಯ ಕಾರ್ಯಾಲಯ ಸನ್ನಿಧಿಯ ಬಳಿ ಏರ್ಪಾಟು ಮಾಡಿರುವ ವೈದ್ಯಕೀಯ ಶಿಬಿರಗಳನ್ನು ಭೇಟಿ ಮಾಡಬಹುದು. ಹಾಗೆಯೇ ತಿರುಮಲದಲ್ಲಿರುವ ಅಶ್ವಿನಿ ಆಸ್ಪತ್ರೆ ಮತ್ತು ಇತರೆ ವೈದ್ಯಕೀಯ ಶಿಬಿರಗಳಿಗೆ ಪ್ರತಿದಿನ 24 ಗಂಟೆಗಳ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ರೋಗಿಗಳು ತುರ್ತು ಸಂದರ್ಭದಲ್ಲಿ ತಿರುಪತಿಯ ಸ್ವಿಮ್ಸ್ನಲ್ಲಿ ಡಯಾಲಿಸಿಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಭಕ್ತರೆಲ್ಲರೂ ಈ ಸೂಚನೆಯನ್ನು ಅನುಸರಿಸಿ ಶ್ರೀವಾರಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿಶೇಷವಾಗಿ ಟಿಟಿಡಿಯು ವಿಜ್ಞಾಪಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಧ್ಯಯನೋತ್ಸವಗಳು ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರ. ಬಾರೋ ಮನೆಗೆ ಬಾರೋ ವೆಂಕಟರಮಣ, ಬಾರೋ ಮನೆಗೆ ಬಾರೋ ವೆಂಕಟರಮಣ, ವೆಂಕಟರಮಣ ವೆಂಕಟರಮಣ, ಬಾರೋ ಮನೆಗೆ ಬಾರೋ ವೆಂಕಟರಮಣ, ಬಾರೋ ಮನೆಗೆ ಬಾರೋ ವೆಂಕಟರಮಣ, ವೆಂಕಟರಮಣ ವೆಂಕಟರಮಣ, ಬಾರೋ. ಡಿಸೆಂಬರ್ 30ನೇ ತಾರೀಖಿನಿಂದ ಜನವರಿ 19ನೇ ತಾರೀಖಿನವರೆಗೂ ರಾತ್ರಿ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 3 ಕನ್ನಡದಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಗೀತೋತ್ಸವದ ಅಂಗವಾಗಿ ಸಂಧ್ಯಾ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ರೂಪ
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಡೆದ ವಿಶ್ವ ಹೃದಯ ಸಮ್ಮೇಳನದಲ್ಲಿ ಶ್ರೀ ಪರಶಿವದಾಸ್ ರವರ ನೇತೃತ್ವದಲ್ಲಿ ವಿಶೇಷ ನಾಮ ಸಂಕೀರ್ತನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.